ಹಾಯ್, ನಮಸ್ಕಾರ ರೀ. ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂದ್ರೆ ನಾನು ಈಗ ಹೇಳಂಗಿಲ್ಲ, ವಿಡಿಯೋ ಲಾಸ್ಟಿಗೆ ನೋಡ್ರಿ ನಿಮಗೆ ಗೊತ್ತಾಕೈತಿ. ನಂದು ಯೂಟ್ಯೂಬ್ ಚಾನಲ್ ಐತೆ ಆಕಾಶ್ ಮಕ್ನೂರ್ ಅಂತೇಳಿ. ಆಲ್ಮೋಸ್ಟ್ ಒಂದು 2 ವರ್ಷ ಆತು ಅನ್ಕೊತೀನಿ ನಾನು ಅದ್ರೊಳಗೆ ವಿಡಿಯೋ ಅಪ್ಲೋಡ್ ಮಾಡಿ. ಲಾಸ್ಟ್ ಗೋವಾದ ವಿಡಿಯೋ ಮಾಡಿದ್ದೆ ನಾನು, ಡಾಕ್ಯುಮೆಂಟ್ರಿ ವ್ಲಾಗ್ ಗತ್ತೆ. ಸೊ ಅದು ಸ್ಟಾಪ್ ಆಗ್ಬಿಟ್ಟಿತ್ತು ಸಮ್ ರೀಸನ್ಸಿಂದ. ಹಿಂಗಾಗಿ ಇವತ್ತಿಂದ ನಮ್ಮ ಮಗಂದು ಕಿಕ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀನಿ ಯೂಟ್ಯೂಬ್ ಚಾನಲ್ನ. ಸೊ ಇದು ನಂದು ಫಸ್ಟ್ ವ್ಲಾಗ್ ಮುಖಾಂತರ ನಾನು ಮಾಡ್ಬೇಕಂತ ಮಾಡೀನಿ. ಈ ನನ್ನ ಫಸ್ಟ್ ವ್ಲಾಗ್ ಯಾವುದಂದ್ರೆ ಪುಷ್ಪ 2 ಪಿಕ್ಚರ್ಗೆ ಹೊಂಟೀವಿ ಈಗ. ಸೊ ನಾವು ಹೊಂಟಿದ್ನೆಲ್ಲ, ಅದಕ್ಕೆ ನಿಮ್ಮನ್ನೂ ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ನಿ. ಕರ್ಕೊಂಡು ಪಿಕ್ಚರ್ ತೋರ್ಸೋಕೆ ಆಗಿಲ್ಲ ಎಲ್ಲರಿಗೆ, ಆದರೂ ಹೆಂಗಿರ್ತೈತೆ ಎನ್ವಿರಾನ್ಮೆಂಟ್ ಅಂತಂದೇಳಿ ತೋರಿಸ್ತೀನಿ. ಚಾರ ನನಗಾದ್ರೆ ಅವನೊಂದು ಸ್ವಲ್ಪ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಯಾರು ಬೇಜಾರು ಮಾಡ್ಕೋಬೇಕು ಹೋಗ್ಬಿಡ್ರಿ, ಪೈರಸಿ ಅಂತಂದೇಳಿ. ಸೊ ಹೊಂಟೇವೀಗ, ನಮ್ಮ ಗಾಡಿ ಇಲ್ಲೈತಿ. ಸೊ ಲೆಟ್ಸ್ ಗೆಟ್. ಸೊ ಹಂಗೆ ಆನ್ ದ ವೇ ಹೋಗ್ಬೇಕಾದ್ರೆ ನಮ್ಮ ಹಾರ್ಲಿಗೆ ಬೆಟ್ಟಾಗಿ ಹೋಗ್ಬೇಕು ಅನಿಸ್ತು. ಯಾಕಂದ್ರೆ ಅಲ್ಲಿ ನಮ್ಮ ಅಮ್ಮನ ಪಿಕ್ ಮಾಡೋದಿತ್ತು. ಕುಂದ್ರ ಕೇಳ, ಗುಡ್ ಗರ್ಲ್. ಶೇಕ್ ಹ್ಯಾಂಡ್ ಕೊಡು. ಹಾಂ, ವೆರಿ ಗುಡ್. ಸೊ ಹೊಂಟೇವಪ್ಪ ಈಗ ಪಿಕ್ಚರಿಗೆ. ನಮ್ಮ ಮಾವನ ಕರ್ಕೊಂಬರಕ್ಕೆ ಬಂದಿದ್ದೆ. ಗಾಡಿ ಸ್ಟಾರ್ಟ್ ಮಾಡೋ ಅಂತೀನಿ ನೋಡ್ರಿ. ಎಸ್, ಬಂದ್ವಿ ನಾವು ನಮ್ಮ ಹುಬ್ಬಳ್ಳಿ ಲಕ್ಷ್ಮೀ ಪ್ರೈಡ್ ಮಾಲ್ಗೆ. ನೋಡ್ರಿ ಎಷ್ಟು ಅನ್ನಾವತ್ತ ಮಾಡಾವಂತಾರ. ನಮ್ಮ ಹುಬ್ಳಿನೂ ಯಾರಿಗೂ ಕಮ್ಮಿ ಇಲ್ಲ ಅಂತಂದೇಳಿ ಬೆಳೆಯವಂತೈತಿ. ನೋಡಿದ್ರೆ ಭಾಳ ಖುಷಿ ಆಕೈತಿ. ಸೊ ನೋಡ್ಬೋದು ನೀವು ಇಲ್ಲಿ ಬೋರ್ಡ್, ವೇ ಟು ಸಿನಿಮಾಸ್. ಲಿಫ್ಟ್ನಾಗ ಒಂದು ಲಪಡಾರಿಪ್ಪ, ಯಾರು ಮೇಲೆ ಹೋಗಿ ಕೊಡೋ ಅಂತಿದ್ದಿಲ್ಲ, ಒಳ್ಳ ಬಟನ್ ಹೊಡೆ ಅಂತಿದ್ರು. ಅಂದರೂ ಹೋದ್ವಿ ಫೈನಲಿ. ಎಸ್, ಜಸ್ಟ್ ಎಂಟ್ರಿ ಆಗ ಅಂತೀವಿ ಲಕ್ಷ್ಮೀ ಪ್ರೈಡಿಗೆ. ನೋಡ್ರಿ ಅಷ್ಟು ಅನ್ನಾವತ್ತು ಮಾಡ್ರ, ಲೈಟಿಂಗ್ ಖುಷಿ ಅನಿಸ್ತೈತಿ. ಹಳೆ PVR ಏನೂ ಅಲ್ಲ ಇದ್ರ ಮುಂದೆ. ಸೀರಿಯಸ್ಲಿ ಮಲ್ಟಿಪ್ಲೆಕ್ಸ್ ಭಾರಿ ಮಾಡ್ಯಾರ ಇದನ್ನ. ಚೆಕಿಂಗ್ ಸ್ಟಾರ್ಟ್. ನಮ್ಮ ಟಿಕೆಟ್ ಅಂತೂ ನಮ್ಮ ಕಡೆ ಐತಿ. ಒಳಗೆ ಏನು ಇಟ್ಕೊಂಬಂದಿಲ್ಲ ನಾವು, ಇದು ಆಲ್ತು ಪಾಲ್ತು. ಹೊಸ ಲಕ್ಷ್ಮೀ ಪ್ರೈಡ್ ಮಲ್ಟಿಪ್ಲೆಕ್ಸ್ ಒಳಗೆ ನೋಡಕ್ಕಂತ ಖುಷಿಯಾಗಿ ಬಂದ್ವಿ ರೀ ಇಪ್ಪ ಒಳಗೆ. ಆದ್ರೆ ನಮ್ಮ ಮನೆ ಬರೋಕ್ಕೆ ಹಳೆ PVRಗೆ ಬಿದ್ದುಬಿಟ್ಟಿತ್ತು ಸ್ಕ್ರೀನ್. ಆಡಿಟು ಏನು ಮಾಡೋಕ್ಕೆ ಬರೋಂಗಿಲ್ಲ. ಬರ್ರಿ ಒಳಗೆ ಬರ್ರಿ, ನೋಡೋಣ ಒಳಗೆ ಬಂದು ಕುಂತ್ವಿ. ಇನ್ನೂ ಕ್ರೌಡ್ ಬರೋ ಅಂತಿದ್ರೆ ನನಗರ ಯಾವಾಗ ಸ್ಟಾರ್ಟ್ ಆಕೈತಿ ಅಂತಂದೇಳಿ ಕಾಯವಂತಿದ್ದೆ ನಾನು. ಸೊ ಅಂತೂ ಇಂತೂ ಸ್ಟಾರ್ಟ್ ಆಯ್ತು ನೋಡ್ರಿ. ಇಲ್ಲಿಂದ ಸ್ಟಾರ್ಟ್ ಈಗ ತೆಗೆದಲೆ. ಟೈಮ್ 11 ರೀ. ಈಗ ಜಸ್ಟ್ ಇಂಟರ್ವೆಲ್. ಫಸ್ಟ್ ಹಾಫ್ ಸೂಪರ್, ಅನ್ನಾವತ್ತು ಬೆಂಕಿ. ಕಾಮಿಡಿ ಮಾತ್ರ ಅಲ್ಟಿಮೇಟ್. ನೋಡ್ಬೇಕು ನೀವೆಲ್ಲರೂ. ಒಂದು 3 ವರ್ಷ ವೇಟ್ ಮಾಡಿದ್ದಕ್ಕೂ ಪುಷ್ಪ 2 ಸೀರಿಯಸ್ಲಿ ಆಸಮ್. ಬಟ್ ಈಗ ಸೆಕೆಂಡ್ ಪಾರ್ಟ್ ಏನೈತೆ ನೋಡ್ಬೇಕು. ನೋಡಿ ನಿಮ್ಮ ಜೊತೆ ರಿವ್ಯೂ ಶೇರ್ ಮಾಡ್ತೀನಿ, ವೇಟ್ ಮಾಡಿರಿ. ಇದು ನನ್ನ ಫಸ್ಟ್ ಫೇವ್ರೇಟ್ ಸಾಂಗ್ ಮೂವಿ ಒಳಗೆ. ಡಾನ್ಸ್ ಅಲ್ಟಿಮೇಟ್ ಐತಿ. ಸೊ ಮುಗೀತ್ರಿ ಪಿಕ್ಚರ್. ಥಿಯೇಟ್ರ್ ಅಂತೂ ಫುಲ್ ಕ್ರೇಜಿ ಇತ್ತು. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್, ಎಂಟರ್ಟೈನಿಂಗ್ ಅಂತಂದು ಹೇಳ್ಬೋದು ಸಿನಿಮಾ ಹಾಲ್ನಾಗ. ನೀವು ಎಂಜಾಯ್ ಮಾಡಿದ್ರೆ ಅನ್ಕೊಂಡೆ. ಬರ್ರಿ ಮನೆಗೆ ಹೋಗೋಣ. ಈಗ ಹೊಂಟೇವ್ರಿ ಮನೆಗೆ. ಪಿಕ್ಚರ್ ಮುಗೀತು. ಟೈಮ್ 2:30 ಆಗೈತಿ. ನಮ್ಮ ದೋಸ್ತು ಮಗ ತೋರಿಸೋಲ್ಲ ರೀ, ಮಗನ ಮಗ. ಬೆಳಿಗ್ಗೆ ಎಕ್ಸಾಮ್ ಬರೋಕೆ ಹೊಂಟಾನ್ರಿ ಅವ. ಆದ್ರೂ ನನ್ನ ಜೊತೆ ಪಿಕ್ಚರ್ ನೋಡಕ್ಕೆ ಬಂದಿದ್ದ. ನೋಡ್ರಿ ನಾನು ಮನೆಗೆ ಹೋಗಿ ಹೇಳ್ತೇನೆ. ವಿಡಿಯೋ ಸ್ಟಾರ್ಟಿಂಗ್ ಮುಂಚೆ ಏನು ಹೇಳ್ಬೇಕಂದೆಲ್ಲ ಅದನ್ನು ಹೇಳ್ತೇನೆ. ಸೊ ನೋಡಿದ್ರಲ್ಲ ಹೆಂಗಿತ್ತು ಎಕ್ಸ್ಪೀರಿಯನ್ಸ್. ಥಿಯೇಟ್ರ್ ಅಂತೂ ಆಲ್ಮೋಸ್ಟ್ ಆಲ್ ಫುಲ್ ಇತ್ತು. ರಾತ್ರಿ 2 ಗಂಟೆ 2:30ಗೆ ಫಿಲ್ಮ್ ಮುಗೀತು. ಆ್ಯಕ್ಚುಲಿ 3-3.5 ತಾಸು. ಬಟ್ ಒಂದೇನು ಹೇಳ್ಬೇಕಂದ್ರೆ ಎಲ್ಲೂ ನಿಮಗೆ ಬೋರ್ ಆಗಂಗಿಲ್ಲ. ಫಿಲ್ಮ್ ವಾಸ್ ಆಸಮ್. ಕಾಮಿಡಿ ಮಸ್ತ್. ಆಮೇಲೆ ಸುಕುಮಾರ್ ಸರ್ ಡೈರೆಕ್ಷನ್ ಹ್ಯಾಂಡ್ಸ್ ಆಫ್. ಅಲ್ಲು ಅರ್ಜುನ್ ಅವ್ರನ್ನ ಹೆಂಗೆ ಯೂಸ್ ಮಾಡ್ಕೋಬೇಕು ಈ ಮೂವಿ ಒಳಗೆ ಯೂಸ್ ಮಾಡ್ಕೊಂಡಾರ. ಮಸ್ತ್ ಹಿಂಡಿ ಬಿಟ್ಟಾರ ಅವ್ರನ್ನ. ಎಲ್ಲೂ ಬೋರ್ ಆಗಂಗಿಲ್ಲ ನಿಮಗೆ. ಸೊ ಭಾಳ ಖುಷಿ ಅನ್ನಿಸ್ತು. ಇಂಡಿಯನ್ ಸಿನಿಮಾ ಈಸ್ ಗ್ರೋಯಿಂಗ್ ನೆಕ್ಸ್ಟ್ ಲೆವೆಲ್. ಪುಷ್ಪ 2 4 ವರ್ಷ ಟೈಮ್ ತೊಗೊಂಡ್ರು ಏನು ಹೇಳ್ಬೇಕು ಗೊತ್ತಾಗಂತಿಲ್ಲ ನನಗೆ. ಒಂದೊಂದು ಫ್ರೇಮು ರೀ ಅವನು ಹೇಳ್ತೇನಲ್ಲ, ಗಿಚ್ಚೆ ಬೆಂಕಿ ನೋಡಬೇಕು ನೀವು. ಆಮೇಲೆ ನನಗೆ ಫಿಲ್ಮ್ನಾಗ ಭಾಳ ಇಷ್ಟ ಆಗಿದ್ದು ಏನಪ್ಪ ಅಂತಂದ್ರೆ ಕ್ಲೈಮ್ಯಾಕ್ಸ್ ಫೈಟ್ ಮಾತ್ರ ಗೂಸ್ ಬಂಪ್ಸ್. ಇಷ್ಟು ಫೈಟ್ ಅಂತ ಹೇಳಂಗಿಲ್ಲ ನಾನು. ಅದ್ರೊಳಗೆ 1-2 ಸೀನ್ ಅದಾವ
ಅದು ಮಾತ್ರ ಗೂಸ್ ಪಂಪ್ಸ್. ಪ್ಲೀಸ್ ಎಲ್ಲರೂ ನೋಡ್ರಿ, ಥಿಯೇಟ್ರಿಗೆ ಹೋಗಿ ಅನ್ನಾವತ್ತೈತೆ ಮೂವಿ. ನಾ ಈಗ ತೋರಿಸಿದ್ರೊಳಗೆ ಒಂದಿಷ್ಟು ಸೀನ್ಸ್ಗಳ್ನೆಲ್ಲ ನೀವು ನೋಡಿರಿ. ಸೊ ಸಾರಿ, ಯಾರು ಭಯಕ್ಕೆ ಹೋಗ್ಬೇಡ್ರಿ ಪೈರಸಿ ಅಂತಂದೇಳಿ. ನೋಡಿದ ಕೂಡ ನನಗೆ ತಡ್ಕೊಳಕ್ಕಾಗಲ್ಲ, ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕು ಅನಿಸ್ತೆ. ಸೊ ಇನ್ನೂ ಕಂಪ್ಲೀಟ್ ಮೂವಿ ಮಸ್ತ್ ಐತಿ, ಹೋಗ್ರಿ ನೋಡ್ರಿ, ಎಂಜಾಯ್ ಮಾಡಿರಿ. ಆಮೇಲೆ ನಾ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದೇಳಿ ನಿಮಗೆ ಹೇಳಬೇಕಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ರಾತ್ರಿ 2 ಗಂಟೆಗೆ ಬಂದ್ವಿ ನಾವು ನಿನ್ನೆ ಫಿಲ್ಮ್ ಮುಗಿಸಿ. ಭಾಳ ಲೇಟಾಗಿತ್ತು. ಮತ್ತು ಅವಾಗ ಮಾತಾಡ್ಕೊಂಡು ಕುಂತಿದ್ದೆ, ನಮ್ಮ ಕಾಲ್ಮರಿ ಹೊಡಿತಿದ್ಲು ನನಗೆ, ಅದ್ರ ಸಂಬಂಧ ಮಾಡಲಿಲ್ಲ. ಸೊ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಮಾಡೋ ಅಂತೀನಿ ವಿಡಿಯೋ. ನನ್ನ ಯೂಟ್ಯೂಬ್ ಚಾನಲ್ ಆಕಾಶ್ ಮಾಕ್ನೂರ್ ಅಂತ ಐತಲ್ಲ, ಅದು ಸ್ಟಾಪ್ ಆಗಿ 2 ವರ್ಷ ಆಗಿತ್ತು. ಸೊ ಇನ್ನು ಮೇಲಿಂದ ಅದಕ್ಕೊಂದು ಕಿಕ್ ಸ್ಟಾರ್ಟ್ ಅಂತಂದು ಹೇಳಿದೆ ನಾನು. ಅದಕ್ಕೆ ಭಾಳ ಚಲೋ ರೆಸ್ಪಾನ್ಸ್ ಕೊಟ್ಟಿದ್ರು ಎಲ್ಲರೂ. ಡ್ಯಾನ್ಸ್ ವಿಡಿಯೋಸ್ ಮಾಡ್ತಿದ್ದೆ, ಒಂದಷ್ಟು ಡಾಕ್ಯುಮೆಂಟ್ರಿ, ಒಂದು ಗೋವಾದ ಶಾರ್ಟ್ ಮೂವಿನೂ ಮಾಡಿ ನಾನು ಅದರೊಳಗೆ ಚಲೋ ರೆಸ್ಪಾನ್ಸ್ ಕೊಡ್ತೆ. ನಾನು ಚಾನಲ್ನ ಕೆಲವೊಂದಿಷ್ಟು ಕಾರಣಗಳಿಂದ ಪೌಸ್ ಆಗಿಬಿಟ್ಟಿತ್ತದ. ಸೊ ಈ ನಂದು ಫಸ್ಟ್ ವ್ಲಾಗಿಂದ ಶುರು ಮಾಡ್ಬೇಕಂತ ಮಾಡೀನಿ. ನಿಮ್ಮ ಸಪೋರ್ಟ್ ಹಂಗೆ ಇರಲಿ. ಬಿಕಾಸ್ ಎದಕ್ಕೆ ಹೇಳೋಂತೇನಂದ್ರೆ, ನನ್ನ ಚಾನಲ್ ಒಳಗಡೆ ಯಾವ ವಿಡಿಯೋಸ್ನು 1K ಕೆಳಗಿಲ್ಲ, ಎಲ್ಲ 1K ಮೇಲೆ ಅದಾವೆ ವ್ಯೂಸ್. ಆಮೇಲೆ 800+ ಸಬ್ಸ್ಕ್ರೈಬರ್ಸ್ ಅದಾರ. ಆಲ್ಮೋಸ್ಟ್ 1000ಕ್ಕೆ ನಿಯರ್ ಅದಾರ ಸಬ್ಸ್ಕ್ರೈಬರ್ಸ್. ಸೊ ಇಟ್ಸ್ ನಾಟ್ ಸ್ಮಾಲ್ ಥಿಂಗ್. ನನಗೆ ಅದು ಸಣ್ಣದಲ್ಲ. ಯಾಕಂದರೆ ಈಗ ಎಲ್ಲನೂ ಮಾಡಿದವರು ಲಕ್ಷಾಂತರ ಗಟ್ಟಲೆ ಸಬ್ಸ್ಕ್ರೈಬರ್ಸು, ಎಲ್ಲ ವ್ಯೂಸ್ ಎಲ್ಲ ತೊಗೊಂಡಾರ. ಬಟ್ ಏನೂ ಮಾಡಲಾರ್ದ ನಾ ಚಾನಲ್ ಒಂದು ನಾನು ಸ್ಟಾರ್ಟ್ ಮಾಡಿ ಆ್ಯಕ್ಚುಲಿ ಅವಾಗ ಒಂದು 5 ತಿಂಗಳಿಗೆ ನನಗೆ ಭಾಳ ದೊಡ್ಡ ರೆಸ್ಪಾನ್ಸ್ ಸಿಕ್ಕಿತ್ತು ಆ ಚಾನಲಿಗೆ. ಸೊ ಅದನ್ನೆಲ್ಲೋ ಒಂದು ಕಡೆ ನನಗೆ ಮಿಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಇನ್ಮೇಲಿಂದ ಶುರು ಮಾಡ್ತೀನಿ. ಸೊ ಪುಷ್ಪ 2 ರಿವ್ಯೂ ನಿಮಗೆ ಇದನ್ನು ನಾನು ಫಸ್ಟ್ ವಿಡಿಯೋಯಿಂದ ಕೊಡೋಂತೀನಿ. ನೆಕ್ಸ್ಟ್ ಹಿಂಗೆ ಬೇರೆ ವಿಡಿಯೋ ಮಾಡ್ತಿರ್ತೀನಿ, ಡ್ಯಾನ್ಸ್ ವಿಡಿಯೋ ಮಾಡ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮೀ. Stay tuned for next videos.